ಸಿನಿಮಾ ಬಗ್ಗೆ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ವೀಕ್ಷಕರಿಗೆ ಹೇಳ್ತಾ ಇರೋದು ಪ್ರಾಬಬ್ಲಿ ಇದಕ್ಕಿಂತ ಮುಂಚೆ ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ವಿ ಬನ್ನಿ ಅಂತ. ಫಸ್ಟ್ ಡೇ ಅಂಥ ದೊಡ್ಡ ಪ್ರಚಾರ ಏನು ಅಂದರೆ ಪ್ರಚಾರ ಮಾಡಿದರೂ ಕೂಡ ಫಸ್ಟ್ ಡೇ ಅಂಥ ದೊಡ್ಡ ರೆಸ್ಪಾನ್ಸ್ ಏನಿಲ್ಲ. ಎರಡನೇ ದಿವಸಕ್ಕೆ ಅದು ಡಬಲ್ ಆಗುತ್ತೆ. ಸಂಡೇಗೆ ಅದನ್ನು 3-4 ಪಟ್ಟಾಗುತ್ತೆ. ಯಾಕಂದರೆ 7-8 ಹೌಸ್ಫುಲ್ ಶೋಸ್ ಆಗುತ್ತೆ. ಅಂದರೆ ನಮ್ಮ ಬ್ಯಾಂಗ್ಳೂರಲ್ಲಿ ವೈಷ್ಣವಿ ಸಫೈರ್ ಮಾಲ್, ವೀರೇಶ್, ರಾಕ್ಲೈನ್ ಸಿನಿಮಾಸ್, GT ಮಾಲ್, ಮತ್ತು ಬೆಳ್ಳೂರು ಕ್ಲಾಸಲ್ಲಿರುವಂಥ ಮಾಲ್ಗೆ ಇಷ್ಟು ಇದು ಮಾಲ್ಗಳಲ್ಲಿ ನಮ್ಮ ಗ್ಯಾಲೇರಿಯಾ ಮಾಲ್ ಇರಲಿ, ಗರುಡ ಮಾಲ್ ಯಲಹಂಕ, ಮತ್ತು ಏಷ್ಯಾ ಮಾಲ್ ಆಲ್ಮೋಸ್ಟ್ 70% ಏನೋ ಇತ್ತು. ಸೊ ಈ ಥರ ಕ್ರೌಡ್ ನೆನ್ನೆ ಅಂದರೆ ಸಂಡೇ ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ರೆಸ್ಪಾನ್ಸ್ ನೋಡ್ಬೇಕು, ತುಂಬ ಖುಷಿ ಆಯಿತು. ಹೌದು, ಈಗ ವೀರೇಶಲ್ಲಿ ಎಕ್ಸ್ಟ್ರಾ ಶೋ, ರಾಕ್ಲೈನಲ್ಲಿ ಎಕ್ಸ್ಟ್ರಾ ಶೋಸ್ನ ಅವರವರೇ ಕೊಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಅದ್ರ ಖುಷಿ ಇದೆ. ಸೊ ಜನ ಅಟ್ಲೀಸ್ಟ್ ಅದನ್ನ ನೋಡಿಕೊಂಡು ಡೆಫಿನೆಟ್ಲಿ ಸುಮ್ಮನೆ ಅಂತೂ ಬರಲ್ಲ. ಅವ್ರಿಗೂ ಕೇಳ್ಪಟ್ಟಿರ್ತಾರೆ ಈ ಥರ. ಅವ್ರಿಗೆ ಆ್ಯಕ್ಚುಲಿ ಜೆನ್ಯೂನ್ ಆಗಿ ವರ್ಡ್ ಆಫ್ ಮೌತಲ್ಲೇ ಹೋಗಬೇಕು. ಇವತ್ತಿನ ದಿನಕ್ಕೆ ವರ್ಕ್ ಆಗ್ತಾ ಇರೋದೇ ಹೊಸ ಸಿನಿಮಾಗಳಿಗೆ ವರ್ಡ್ ಆಫ್ ಮೌತ್. ಅಂದರೆ ಯಾರೋ ಜೆನ್ಯೂನ್ ಆಗಿ ಬಂದು ಹೇಳ್ತೀನಿ ಈ ಥರ ಒಂದು ಸಿನಿಮಾ ಹೋಗಿದ್ದೆ ಚೆನ್ನಾಗಿದೆ ಅಂತ ಹೇಳಿದಾಗಲೇ ಬರೋದು. ಅದು ಇವಾಗ ಮೆಲ್ಲೆ ಸ್ಟಾರ್ಟ್ ಆಗಿದೆ. ಸೊ ಅದರ ಬೇಸಿಸಲ್ಲಿ ಡೆಫಿನೆಟ್ಲಿ ಇನ್ನೂ ಜನ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ದಯವಿಟ್ಟು ಬನ್ನಿ, ಖಂಡಿತವಾಗ್ಲೂ ಸಿನಿಮಾ ನಿಮಗೆ ಯಾವುದೇ ಕಾರಣಕ್ಕೂ ಡಿಸಪಾಯಿಂಟ್ಮೆಂಟ್ ಅಂತೂ ಮಾಡಲ್ಲ. 100% ಪೈಸಾ ವಸೂಲ್ ಸಿನಿಮಾ. ಆ್ಯಂಡ್ 2.5 ಗಂಟೆ ಪ್ಯೂರ್ ಎಂಟರ್ಟೈನ್ಮೆಂಟು, ಸೀಟೆಡ್ಸ್ ಥ್ರಿಲ್ಲರು. ಸೊ ಪ್ಲೀಸ್ ಬನ್ನಿ, ಎಲ್ಲರೂ ಭೇಟಿಯಾಗೋಣ. ನಾನು ಥಿಯೇಟ್ರ್ ವಿಸಿಟ್ಸ್ ಮಾಡ್ತಾ ಇರ್ತೀನಿ. ನನ್ನನ್ನು ಥಿಯೇಟ್ರಲ್ಲಿ ನೀವೆಲ್ಲ ನೋಡ್ತೀರಾ. ಥಿಯೇಟ್ರಲ್ಲಿ ಬಂದು ನಾನು ನಿಮ್ಮನ್ನು ನೋಡೋವಂಥ ಒಂದು ಅವಕಾಶ ಕೊಡಿ ಅಂತ ನಾನು ಜನರಲ್ಲಿ ಕೇಳ್ಕೊತೀನಿ. ಹೊಸಬರ ಸಿನಿಮಾಗಳಿಗೆ ಚಿತ್ರರಂಗದಿಂದ ಇನ್ನೊಂದಷ್ಟು ಸಹಕಾರ, ಬೆಂಬಲ ಬೇಕು ಅಂತ ಅನ್ಸುತ್ತಾ ನಿಮಗೆ? ಖಂಡಿತವಾಗ್ಲೂ ಬೇಕು. ನನಗೇನನ್ಸುತ್ತೆ ಅಂದರೆ ಪ್ರಾಬಬ್ಲಿ ಸಿಗ್ತಾ ಇದೆ, ಬಟ್ ನಮ್ಮ ರೀಚ್ ಅಷ್ಟು ಚೆನ್ನಾಗಿಲ್ಲ. ಅಂದರೆ ಯಾವುದೇ ಹೊಸಬರದಿರಲಿ, ಅಂದರೆ ಯಾರ್ದಾದ್ರೂ ಅಂದರೆ ಸಪೋರ್ಟಲ್ಲಿ ಬಂದಾಗ, ಅಂದರೆ ಪ್ರಾಬಬ್ಲಿ ಯಾರೋ ಸ್ಟಾರ್ ಮಕ್ಕಳಿರಲಿ ಅಥವಾ ಯಾವುದಾದ್ರೂ ದೊಡ್ಡ ಪ್ರೊಡಕ್ಷನ್ ಹೌಸು ಅಥವಾ ಯಾವುದೋ ಸಿನಿಮಾ ಬ್ಯಾಕ್ಗ್ರೌಂಡ್ ಇರೋರು ಮಕ್ಕಳಿಗೆ ಬಂದರೆ ಅವ್ರಿಗೆ ಆ್ಯಕ್ಚುಲಿ ಬೆಟರ್ ಆಕ್ಸೆಸಿಬಿಲಿಟಿ ಇರುತ್ತೆ. ಅಂದರೆ ಇಂಡಸ್ಟ್ರಿ ಅವ್ರದ್ದಿರಲಿ ಅಥವಾ ಪ್ರಮೋಷನಲ್ ಇವೆಂಟ್ಸ್ಗಿರಲಿ ಅಥವಾ ಒಂದು ಟ್ರೈಲರ್ ರಿಲೀಸ್ಗೋ ಟೀಸರ್ ರಿಲೀಸ್ಗೆ ಯಾರನ್ನಾದ್ರೂ ಕರೆಸ್ಬೇಕು, ಅದು ಇದು ಅಂಥದ್ದೆಲ್ಲ ಭಾಳ ಈಸಿ ಅನಿಸುತ್ತೆ. ಬಟ್ ನಮಗೆ ಹಂಗೆ ವರ್ಕ್ ಆಗಲ್ಲ. ನಾವು ತುಂಬ ಒದ್ದಾಡಬೇಕು ಇಂಥದ್ದಕ್ಕೆಲ್ಲ. ಬಟ್ ಅದರಲ್ಲಿ ನಮಗೊಂದು ಈಸಿ ಏನಂದರೆ ನಮ್ಮನ್ನು ಜನ ಎಕ್ಸ್ಪೆಕ್ಟ್ ಮಾಡಲ್ಲ ಥಿಯೇಟ್ರಿಗೆ ಬರಬೇಕಾದ್ರೆ. ಆದರೆ ಆ ಸ್ಟಾರ್ಸ್ ಆ್ಯಕ್ಟರ್ಸ್ ಇಲ್ಲಿ ಇನ್ನೊಬ್ರು ಇಲ್ಲಿ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬರ್ತಾರೆ. ಅದನ್ನು ಮೀಟ್ ಮಾಡಿಲ್ಲ ಅಂದಾಗ ಅದು ಫೇಲ್ಯೂರ್ ಆಗೋಂಥ ಚಾನ್ಸಸ್ ಇರುತ್ತೆ. ನಮಗೆ ತೊಂದರೆ ಇಲ್ಲ, ನಾವು ಒಂಚೂರು ಏನು ನಮ್ಮ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ರೆ 100% ಜನ ಇಷ್ಟಪಡ್ತಾರೆ. ಸೊ ಅದರಲ್ಲಿ ಪ್ರೋಸ್ ಇದೆ, ಕಾನ್ಸ್ ಇದೆ. ಅದರಲ್ಲಿ ನಾನು ಹೇಳ್ದಂಗೆ ಈ ಥರ ಪಾಸಿಟಿವಿಟಿ ಇದೆ, ನೆಗೆಟಿವಿಟಿ ಇದೆ. ಬಟ್ ತೊಂದರೆ ಇಲ್ಲ. ನಾನೇನನ್ಸುತ್ತೆ ಅಂದರೆ ಎಲ್ಲ ಹೊಸೊಬ್ಬರ ಏನು ಸ್ಟ್ರಗಲ್ಸ್ ಇದೆ. ಇದು ನಮ್ಮದೇನು ಹೊಸದಾಗಿ ನಾನು ಹೇಳ್ತಾ ಇಲ್ಲ, ಎಲ್ಲ ಹೊಸೊಬ್ಬರ ಸ್ಟ್ರಗಲ್ಸು ಇದೇ ಇರೋದು. ಬಟ್ ನನಗನ್ಸುತ್ತೆ ಇನ್ನೊಂದಷ್ಟು ಇಂಡಸ್ಟ್ರಿಯಲ್ಲಿ ಸಪೋರ್ಟ್ ಬೇಕಾಗುತ್ತೆ ಹೊಸೊಬ್ಬರಿಗೆ. ಯಾಕಂದರೆ ಸುಮಾರು ನಾನು ಮಲಯಾಳಂ ಇಂಡಸ್ಟ್ರಿ ಎಲ್ಲ ನೋಡಿದಾಗ ಅಲ್ಲಿ ಯಾಕೆ ಹೊಸಬರ ಸಿನಿಮಾಗಳು ಗೆಲ್ಲುತ್ತೆ ಅನ್ನೋಂಥದ್ದು ನಾನು ಯೋಚನೆ ಮಾಡ್ತೀನಿ. ಹೊಸಬರ ಸಿನಿಮಾ ಭಾಳ ಈಸಿಯಾಗಿ ಗೆಲ್ಲುತ್ತೆ. ಒಂದು ಕಂಟೆಂಟ್ ಚೆನ್ನಾಗಿರುತ್ತೆ, ಒಳ್ಳೆ ಮೇಕಿಂಗ್ ಇರುತ್ತೆ. ಹೌದು, ಇಲ್ಲ ಅಂತ ನಾನು ಹೇಳಲ್ಲ. ಖಂಡಿತವಾಗ್ಲೂ ಟೆಕ್ನಿಕಲಿ ಸೌಂಡ್ ಇರೋಂಥ ಸಿನಿಮಾಗಳು, ಕಂಟೆಂಟ್ ಇರೋ ಸಿನಿಮಾಗಳು. ಬಟ್ ಅದೇ ಕ್ವಾಲಿಟಿ ಸಿನಿಮಾಗಳು ಕನ್ನಡದಲ್ಲಿ ಬಂದಾಗ ಯಾಕೆ ಗೆಲ್ಲಲ್ಲ ಅಂತ ಯೋಚನೆ ಮಾಡಿದಾಗ ಒಂದೇ ಪಾಯಿಂಟ್ ಏನಂದರೆ, ಒಂದು ಪ್ರಮೋಷನಲ್ಲಿ ಸೋತಿರ್ತಾರೆ ಅವರು ಅಷ್ಟೇ. ಸಿನಿಮಾ ಮಾಡೋದ್ರಲ್ಲಿ ಸೋತಿರಲ್ಲ ಅವರು, ಪ್ರಮೋಷನ್ಸಲ್ಲಿ ಸೋತಿರ್ತಾರೆ. ಯಾಕೆಂದರೆ ಬಡ್ಜೆಟ್ ಕನ್ಸ್ಟೆಂಟ್ ಇರುತ್ತೆ. ಯಾಕೆಂದರೆ ರಿಟರ್ನ್ಸ್ ಯೋಚನೆ ಮಾಡ್ತಾರೆ. ಅದ್ರ ಮೇಲೆ ಪ್ರಮೋಷನ್ಗೆ ಉಚ್ಚಾಪಟ್ಟೆ ಸುರಿಯೋಷ್ಟು ಕೆಪಾಸಿಟಿ ಇರಲ್ಲ. ಬಟ್ ಅಂಥ ಸಮಯದಲ್ಲಿ ಒಳ್ಳೆಯ ಸಿನಿಮಾಗಳು ಎಲ್ಲೋ ಪಿಕಪ್ ಆಗ್ತಾಯಿದೆ, ಒಂದು 3 ದಿವಸ 4 ದಿವಸದಲ್ಲಿ ಜನರು ಬರ್ತಾಯಿದ್ದಾರೆ ಅಂದಾಗ ನಮ್ಮ ಸ್ಟಾರ್ಗಳು ಅಥವಾ ನಮ್ಮ ಇಂಡಸ್ಟ್ರಿ ಇರುವಂಥ ದಿಗ್ಗಜರು, ಅದು ಆ್ಯಕ್ಟರ್ಸ್ ಅಂತ ಮಾತ್ರ ಹೇಳ್ತಾ ಇಲ್ಲ, ಈಗ ಪ್ರೊಡ್ಯೂಸರ್ಸ್ ಇರಲಿ, ಹಳೆ ನಮ್ಮ ಒಳ್ಳೆ ಡೈರೆಕ್ಟರ್ಸ್ ಇರಲಿ ಅಥವಾ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಇರಲಿ, ಇವರೆಲ್ಲರೂ ಒಗ್ಗೂಡಿ ಒಂದು ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅನಿಸುತ್ತೆ. ಆವಾಗ ಮಾತ್ರ ನಾವು ಪ್ರತಿ ತಿಂಗಳು ಒಂದು ಒಳ್ಳೆ ಕಂಟೆಂಟ್ ಸಿನಿಮಾನ ನಾವು ಎತ್ಕೊಡ್ಬೋದು, ಗೆಲ್ಲಿಸ್ತಾ ಹೋಗ್ಬೋದು. ಸೊ ಅದು ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ಅಟ್ಲೀಸ್ಟ್ ಗೊತ್ತಾಗುತ್ತಲ್ಲ, ಜನರ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾಯಿದೆ, 3 ದಿವಸನೋ 1 ವಾರದಲ್ಲಿ ಜನ ಬರ್ತಾಯಿದ್ದಾರೆ ಅಂದಾಗ ಆ ತಂಡಕ್ಕೆ ಇಡೀ ನಮ್ಮ ಇಂಡಸ್ಟ್ರಿ ಜೊತೆಗೆ ನಿಲ್ಲಬೇಕು. ಆವಾಗ ಮಾತ್ರ ನಾವು ಕನ್ನಡ ಸಿನಿಮಾಗಳನ್ನು ನಮ್ಮ ಅಟ್ಲೀಸ್ಟ್ ನಮ್ಮ ಸ್ಟೇಟಲ್ಲಿ, ನಮ್ಮ ಬೆಂಗಳೂರಲ್ಲಿ, ಅದು ಯಾವುದೇ ಸಿನಿಮಾ ಇರಲಿ ಬೇರೆ ಲ್ಯಾಂಗ್ವೇಜ್ದು, ಅವ್ರಿಗೆಲ್ಲರಿಗೂ ಟಕ್ಕರ್ ಕೊಟ್ಟು ನಾವು ನಿಲ್ಬೋದು ಅಂತ ಪ್ರೂವ್ ಮಾಡೋಕ್ಕಾಗತ್ತೆ ಅಂತ ನನ್ನ ಅನಿಸಿಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.